ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ನೀವೇನು ಮಾಡಿದ್ರಿ? ಈ ಬಂದ ಮೇಲೆ ಮತ್ತೆ ದುಂಬಳಿ ಶುರು ಮಾಡಿಬಿಟ್ಟಿದ್ರಿ. ನೀವು ರಾಜಕೀಯ ಮಾಡಿರಿ, ಒಳ್ಳೆಯ ರಾಜಕೀಯ ಮಾಡಿರಿ, ಜನಸಾಮಾನ್ಯ ಬೇಕಂತ ರಾಜಕೀಯ ಮಾಡಿರಿ. ಆದರೆ ನೀವೇನು ಮಾಡ್ತಾಯಿದ್ದೀರಪ್ಪ ಅಂದ್ರೆ ಬ್ಯಾನರ್ ಶುರುವಾಗಿ ಬಿಡದಾಡೋದು, ಮತ್ತೆ ಸರೋದು ಚಿಲ್ಲಿ. ಅದು ಬಂದಾಗ ಅವನು ಸಣ್ಣ ವಯಸ್ಸು ನೋಡಾಗ ನಿಮಗೆ 65 ವಯಸ್ಸಾಗಿದ್ದಾವ, 65 ವಯಸ್ಸು. ಮತ್ತು ಆ ಹುಡುಗ 25-30 ವರ್ಷದ ಹುಡುಗ, ಅದು ಜಗಳ ಬಂದದ. ಇದಕ್ಕೆ ಕಾರಣ ನೀವು ಕಾರಣ, ನಿಮ್ಮಷ್ಟು ಅವರು ಕಾರಣ, ಅವರಷ್ಟು ನೀವು ಕಾರಣ. ಅದಕ್ಕೇನು ಶಿಕ್ಷೆ ಆಗ್ತದೆ ಬ್ಯಾನರ್ ಸಲುವಾಗಿ. ಸತ್ತವನ ಸಲುವಾಗಿ ಪರಿಹಾರ ಕೊಟ್ಟಿವಿ. ಆ ಸಾಯೋದಕ್ಕೆ ಮೂಲ ಕಾರಣ ನೀವಲ್ಲೇ ಬ್ಯಾನರ್ ಕಿತ್ತಿದ್ದು ಹೊರದಿದ್ದು. ಆಮೇಲೆ ಅವ್ರು ಬಂದರು, ಒಂದಕ್ಕೊಂದು ಸಂಬಂಧ ಅದಾವಲ್ಲ. ಏನು ಮಹಾನ್ ಪಾದಯಾತ್ರೆ ಮಾಡ್ತಾಯಿದ್ದೀರಪ್ಪ, ಪಾದಯಾತ್ರೆ ಮೇಲೆ ಬಡತನ ಹೋಗ್ರಿ ಅಂತ ಹೋರಾಟ ಮಾಡ್ತಾಯಿದ್ದೀರಾ. ನಾವೇನಾದರೂ ಕಾರ್ಯಕ್ರಮ ಮಾಡಿಲ್ವ ಅದರ ಸಲುವಾಗಿ? ಅಥವಾ ನೀವೇನಾದರೂ ಎಲ್ಲರಿಗೂ ಉದ್ಯೋಗಗಳು ಕೊಡುವುದಕ್ಕಾಗಿ ಈ ಒಂದು ಪಾದಯಾತ್ರೆ ಮಾಡ್ತಾಯಿದ್ದೀರಾ? ಜನರ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀರಾ? ಎದಕ್ಕೆ ಮಾಡ್ತಾಯಿದ್ದೀರಿ? ಎಲ್ಲರೂ ಶಿಕ್ಷಣ ಫ್ರೀಯಾಗಿ ಸಿಗ್ಲಿದ್ದು ಪಾದಯಾತ್ರೆ ಮಾಡ್ತಾಯಿದ್ದೀರಾ? ಯಾವುದದು, ಯಾವ ಗಣಂದಾರಿ ಕೆಲಸ ಅನ್ನೋದು ಸಹಿತ ಇವಲ್ಲಿ ಪ್ರಶ್ನೆಗಳು ಹೇಳ್ತಾವೆ. ಯಾಕಂದ್ರೆ ಇವತ್ತಿನೊಳಗಿನ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಮತ್ತೊಬ್ಬರ ಸರ್ಕಾರ ಇರಲಿ, ಇವು ಯಾವ ಗ್ಯಾರಂಟಿಗಳು ಘೋಷಣೆ ಮಾಡ್ತಾ ಇದ್ದಾರೆ ಅದು ಪ್ರಚಾರ ಪ್ರಿಯಕ್ಕಾಗಿ. ಅದರ ಬದಲಾಗಿ ಇವ್ರು ಯಾರು ಶಿಕ್ಷಣವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಫ್ರೀಯಾಗಿ ಅಪ್ ಟು ಹೈಯರ್ ಎಜುಕೇಷನ್ ಕೊಡಬೇಕು ಅಂತ ಯಾವ ಸರ್ಕಾರವೂ ಮಾಡಿಲ್ಲ, ಮುಂದೆ ಮಾಡುವ ಸಾಧ್ಯತೆಗಳಿಲ್ಲ. ಯಾರು ಸರ್ಕಾರ ರೀ 15-20% ಶಿಕ್ಷಣಕ್ಕೆ ತೆಗೆದಿಟ್ಟಿದ್ರಿ, ಡಿಫೆನ್ಸ್ಗೆ ಇಟ್ಟಿದ್ರಿ 20%. ಅದಕ್ಕಿಂತ ಬಹುಮುಖ್ಯ ಶಿಕ್ಷಣ ಮತ್ತು ಆರೋಗ್ಯ. ಯಾಕಂದ್ರೆ ಒಂದು ದೇಶ ಆಗಬೇಕಾದ್ರೆ ಮುಖ್ಯವಾಗಿ 4 ಪ್ರಮುಖ ಭಾಗಗಳು. ಮೊದಲನೇದ್ದು ಜನ ಇರಬೇಕು, ಎರಡನೇದಾಗೆ ನೆಲ ಜಲ, ಎರಡನೇದ್ದು, ಮೂರನೇದ್ದು ಏನಪ್ಪ ನೆಲ ಜಲ ಜೊತೆಗೆ ಸರ್ಕಾರ ಬೇಕು, ನಾಲ್ಕನೇದಾಗಿ ಸಾರ್ವಭೌಮತ್ವ ಬೇಕು. ಇದು ರಾಜಶಾಸ್ತ್ರ ಕಲಿಸುವಂಥ ವಿಷಯ. ಅಂದಾಗ ಮೂಲ ಯಾರಾದರೂ ಜನ ಆದರು. ಆ ಜನ ಇವತ್ತು ಫಾರ್ಮುಲಾ ಆಗಬೇಕಾದ್ರೆ ಶಿಕ್ಷಣ ಬೇಕು ಅವ್ರಿಗೆ. ಸ್ವತಃ ಅಂಬೇಡ್ಕರ್ ಹೇಳಿದಂಥ ಮಾತು. ನೀವು ಯಾವ ಸರ್ಕಾರದವರ, ನೀವು 15-20% ದುಡ್ಡನ್ನು ಶಿಕ್ಷಣಕ್ಕೆ ತೆಗೆದಿಟ್ಟಿದ್ದೀರಿ. ಇನ್ನು BJPಗರ, ಕಾಂಗ್ರೆಸ್ಸಿಗರ, ಮತ್ತೆ ಯಾರು